ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕ್ಲಾಡ್ ಅಂದ್ರೇನು, ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಪ್ರಾಂಪ್ಟ್ನ ಹೇಗೆ ಕೊಡಬೇಕು, ಹಾಗೆಯೇ ಜಸ್ಟ್ ಬಿಗಿನರ್ ಆಗಿ ಕ್ಲಾಡ್ನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಸೊ ಲೆಟ್ಸ್ ಗೋ ಗೈಸ್. ಈ ಕ್ಲಾಡ್ ಕೂಡ ಸೇಮ್ ಚಾಟ್ ಜಿ ಬಿ ಟಿ ಥರನೇ. ನೀವು ಚಾಟ್ ಜಿ ಬಿ ಟಿಲಿ ಹೇಗೆ ಕ್ವಶನ್ ಕೇಳ್ತೀರಾ ಅದೇ ರೀತಿ ಈ ಕ್ಲಾಡ್ ಕೂಡ. ನಮ್ಮ ಡೈಲಿ ಲೈಫ್ಗೆ ಈ ಕ್ಲಾಡ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಏನಿದು ಕ್ಲಾಡ್ ಎ ಐ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲಾಡ್ ಅನ್ನೋದು ಆಂಥ್ರೋಪಿಕ್ ಅನ್ನೋ ಎ ಐ ಕಂಪ್ನಿ ಡೆವಲಪ್ ಮಾಡಿದೆ. ನೀವು ಕ್ಲಾಡ್ಗೆ ಕ್ವಶನ್ ಕೇಳ್ಬೋದು, ಇನ್ಫಾರ್ಮೇಷನ್ ಕೊಡ್ಬೋದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಅಂದರೆ ಫೋಟೋಸ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಅದ್ರ ಮೇಲೆ ಕೂಡ ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಅಥವಾ ಡೌಟ್ಸ್ ಇತ್ತು ಅಂದರೆ ಈ ಕ್ಲಾಡ್ ಎ ಐ ನಿಮಗೆ ಸಿಂಪಲ್ ಆಗಿ ಆನ್ಸರ್ ಕೊಡುತ್ತೆ. ಗೂಗಲಲ್ಲಿ ನೀವು ಕ್ಲಾಡ್ ಅಂತ ಟೈಪ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಾಡ್ ಸೈನ್ ಇನ್ನ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಅಕೌಂಟಿಂದ ಸೈನ್ ಇನ್ ಆಗ್ಬೋದು. ಸೈನ್ ಇನ್ ಎಲ್ಲ ಆದಮೇಲೆ ನಿಮಗೆ ಕ್ಲಾಡ್ ಎ ಐ ಮೇನ್ ಇಂಟರ್ಫೇಸ್ ಪೇಜ್ ಓಪನ್ ಆಗುತ್ತೆ. ಸೊ ಸೇಮ್ ಟು ಸೇಮ್ ಚಾಟ್ ಜಿ ಪಿ ಟಿ ಥರನೇ, ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ. ಈಗ ನಾನು ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ, ನೋಡೋಣ ಯಾವ ರೀತಿ ಈ ಕ್ಲಾಡ್ ಆನ್ಸರ್ ಮಾಡುತ್ತೆ ಅಂತ. ಗೈಸ್, ನಾನೀಗ ಬೆಂಗಳೂರು ಮೆಟ್ರೋ ಫೇಮಸ್ ರೂಟ್ಸ್ ಆ್ಯಂಡ್ ಪ್ಲೇಸಸ್ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಆರೆಂಜ್ ಕಲರ್, ಇದನ್ನ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ಪರ್ಪಲ್ ಲೈನ್, ಗ್ರೀನ್ ಲೈನ್ ಹಾಗೆ ಯೆಲ್ಲೋ ಲೈನಲ್ಲಿರುವಂತಹ ಎಲ್ಲ ಫೇಮಸ್ ರೂಟ್ಸ್ಗಳು ನಮಗೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಪರ್ಪಲ್ ಲೈನ್ ನೋಡಿ, ಒಟ್ಟು 43 ಕಿಲೋಮೀಟರ್ ಇದೆ. ಹಾಗೆ ಎಲ್ಲಿಂದ ಎಲ್ಲಿಗೆ ವೈಟ್ ಫೀಲ್ಡಿಂದ ಚಲ್ಗಟ್ಟ ಮೀನ್ಸ್ ಕೆಂಗೇರಿ ಸೈಡ್ವರೆಗೂ ಈ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಇದೇ ರೀತಿ ಗ್ರೀನ್ ಲೈನ್, ಯೆಲ್ಲೋ ಲೈನ್ ಕೂಡ ಇದೆ. ಹಾಗೆ ಇಲ್ಲಿ ನೋಡಿ ಫೇಮಸ್ ಲ್ಯಾಂಡ್ ಮಾರ್ಕ್ ಆ್ಯಂಡ್ ಪ್ಲೇಸ್ ಅಂತ ಇದೆ. ಅಂದರೆ ಬೆಂಗಳೂರಲ್ಲಿ ಇರೋ ಫೇಮಸ್ ಆದ ಪ್ಲೇಸಸ್ಗೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ಗಳು ಯಾವ್ದ್ಯಾವ್ದಿದೆ ಅಂತ ನಮಗೆ ಕ್ಲಾಡ್ ಎ ಐ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡಬೇಕು ಅಂದರೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಇಳಿಬೇಕಾಗುತ್ತೆ. ಹಾಗೆಯೇ ಫಿನಿಕ್ಸ್ ಮಾಲ್ ಹೋಗ್ಬೇಕಾದ್ರೆ ಬೈಯಪ್ನಲ್ಲಿ ಮೆಟ್ರೋ ಹತ್ರ ಇಳಿಬೇಕಾಗುತ್ತೆ. ಸೊ ಅದೇ ರೀತಿ ಲಾಲ್ಬಾಗ್ ಹೋಗ್ಬೇಕಾದ್ರೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನಲ್ಲಿ ಇಳಿಬೇಕಾಗುತ್ತೆ. ಇದೇ ಥರ ವಿಧಾನಸೌಧ, ಎಮ್ ಜಿ ರೋಡ್, ಹಾಗೆ ನೀವು ಬೆಂಗಳೂರಲ್ಲಿ ಯಾವುದೇ ಒಂದು ಲೊಕೇಶನ್ಗೆ ಹೋಗಬೇಕಾದ್ರೂ ಕೂಡ ನಿಮಗೆ ಈ ಒಂದು ಕ್ಲಾಡ್ ಎ ಐ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಇಲ್ಲಿ ಗಮನಿಸ್ಬೋದು ಮೆಟ್ರೋ ಟೈಮಿಂಗ್ಸ್ ಕೂಡ ಇದೆ. ಅಂದರೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಟೈಮಿಂಗ್ಸ್ ಇದೆ. ಸೊ ಈ ಕ್ಲಾಡ್ ಎ ಐ ಟೂಲ್ನಲ್ಲಿ ನೀವು ಬರೀ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳಿದ್ರೆ ಸಾಕು, ಎಂಟೈರ್ ಜಾತಕನೇ ಕೊಡುತ್ತೆ. ತುಂಬ ಸೂಪರ್ ಆಗಿರುವಂತಹ ಒಂದು ಎ ಐ ಚಾಟ್ ಬೋಟ್ ಅಂತಲೇ ಹೇಳ್ಬೋದು. ಗೈಸ್, ಇವಾಗ ನಾನು ಬನಶಂಕರಿಯಿಂದ ಇಸ್ಕಾನ್ಗೆ ಯಾವ ರೂಟ್ ಬೆಸ್ಟ್ ಆಗುತ್ತೆ, ಹಾಗೆ ಮೆಟ್ರೋದಲ್ಲಿ ಯಾವ ಥರ ಹೋಗ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಬನಶಂಕರಿ ಟು ಇಸ್ಕಾನ್ ಟೆಂಪಲ್. ಸೊ ನೋಡೋಣ ಕ್ಲಾಡ್ ನಮಗೆ ಯಾವ ಥರ ಉತ್ತರ ಕೊಡುತ್ತೆ ಅಂತ. ಸೊ ಒಂದು 2 ಸೆಕೆಂಡ್ ವೆಯ್ಟ್ ಮಾಡೋಣ. ನೋಡಿ, ಎಸ್. ಸೊ ಇಲ್ಲಿ ನೋಡ್ಬೋದು ಮೇನ್ ರೂಟ್ ಬನಶಂಕರಿ ಟು ಇಸ್ಕಾನ್ ಟೆಂಪಲ್. ಸೊ ಒಟ್ಟು 27 ಮಿನಿಟ್ಸ್ ಆಗುತ್ತಂತ ಹೇಳ್ತಾ ಇದ್ದಾರೆ. ಲೈನ್ ಗ್ರೀನ್ ಲೈನ್, ಸ್ಟಾರ್ಟಿಂಗ್ ಪಾಯಿಂಟ್ ಬನಶಂಕರಿ ಮೆಟ್ರೋ ಸ್ಟೇಷನ್. ಹಾಗೆ ಜರ್ನಿ ಟೈಮ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗುತ್ತೆ. ಸೊ ನೀವು ಹತ್ತಿ ಅಲ್ಲಿ ಕಾರ್ಡ್ ಎಲ್ಲ ಕಾಯಿನ್ಸ್ ಕೊಟ್ಟು ಇಳಿಯೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಆಗೇ ಆಗುತ್ತೆ. ಹಾಗೆಯೇ ಫ್ರೀಕ್ವೆನ್ಸಿ ನೋಡಿ, ಟ್ರೈನ್ ಡಿಪಾರ್ಟ್ ಎವ್ರಿ 10 ಮಿನಿಟ್ಸ್, ಪ್ರತಿ 10 ನಿಮಿಷಕ್ಕೂ ಕೂಡ ಈ ಟ್ರೈನ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಗೆಟಿಂಗ್ ಟು ಇಸ್ಕಾನ್ ಟೆಂಪಲ್ ಫ್ರಮ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. ಅಂದರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಂದರೆ ಅದೊಂದು ಮೆಟ್ರೋ ಸ್ಟೇಷನ್ ಸ್ಟಾಪ್ ಇರುತ್ತೆ, ಆ ಹೆಸರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದು. ಸೊ ನೀವು ಅಲ್ಲಿ ಇಳಿದು ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಸೊ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ, ಅಥವಾ ಆಟೋದಲ್ಲಿ ಹೋಗ್ಬೇಕಾದ್ರೆ ನೀವು ಹೋಗ್ಬೋದು. ಸೊ ಹಾಗೆ ಇಲ್ಲಿ ನೋಡಿ ಬೆಸ್ಟ್ ಟೈಮ್ ಟು ವಿಸಿಟ್. ಸೊ ಯಾವ ಟೈಮ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ದ ಟೆಂಪಲ್ ಇಸ್ ಟೈಪಿಕಲಿ ಬಿಸಿಯರ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಡ್ಯೂರಿಂಗ್ ಪ್ರೇಯರ್ ಟೈಮ್ಸ್. ಸೊ ಬೆಳಗ್ಗೆ ಹಾಗೂ ಸಾಯಂಕಾಲ ತುಂಬ ಬ್ಯುಸಿ ಇರುತ್ತೆ, ಯಾಕಂದರೆ ಪ್ರೇಯರ್ ಇರುತ್ತೆ. ಹಾಗೆಯೇ ಪ್ಲಾನ್ ಯುವರ್ ವಿಸಿಟ್ ಅಕೌಂಟ್ ಅಂತ ಇದೆ. ಸೊ ನೋಡ್ಕೊಂಡು ಹೋಗಿ, ತುಂಬ ಬ್ಯುಸಿಯಾಗಿರುತ್ತೆ. ಬಟ್ ಮೆಟ್ರೋ ಓಪನಿಂಗ್ ಇರೋದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ನೋಡಿದ್ರಲ್ಲ, ಇದೇ ರೀತಿ ಬೆಂಗಳೂರಿನ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಈ ಒಂದು ಕ್ಲಾಡ್ ಎ ಐ ಎಷ್ಟು ಉಪಯೋಗ ಆಗುತ್ತೆ ಅಂತ. ಗೈಸ್, ಈಗ ನಾವು ಡಿಫ್ರೆಂಟ್ ಮಾಡೆಲ್ ನೋಡೋಣ. ಈ ಕ್ಲಾಡಲ್ಲಿ ನಿಮಗೆ ಡಿಫ್ರೆಂಟ್ ಮಾಡೆಲ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಫೇಬಲ್ 5, ಓಪಸ್ 5, ಸೋನೆಟ್ 5, ಹೈಕು 4.5. ಸೊ ಈ ಥರ ಮಾಡೆಲ್ಸ್ಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಬಟ್ ಇಲ್ಲಿದೆ ನೋಡಿ ಫೇಬಲ್ 5 ಆ್ಯಂಡ್ ಓಪಸ್ 5, ಇದು ನಿಮಗೆ ಅಪ್ಗ್ರೇಡ್ ಮಾಡಬೇಕಾಗುತ್ತೆ.
ನಾರ್ಮಲಾಗಿ ಎಲ್ಲರೂ ಸೋನೆಟ್ ಫೈನ್ ಯೂಸ್ ಮಾಡ್ತಾರೆ, ಯಾಕೆಂದರೆ ಇದು ತುಂಬ ನೀವು ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ಬೋದು, ತುಂಬ ಟೈಮಿಂಗ್ಸ್ಗಳನ್ನ ನೀವು ಬೇಕಾದ್ರೆ ಲೈಕ್ ಹಾಫ್ ಅನ್ ಅವರ್ 1 ಅವರ್ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನೀವೇನಾದರೂ ಲೈಕ್ ಹೈಕು ತೊಗೊಂಡ್ರೆ ತುಂಬ ಬೇಗ ಟೈಮ್ ಹೊಂಟೋಗುತ್ತೆ. ಜಸ್ಟ್ 15 to 20 ಮಿನಿಟ್ಸಲ್ಲೇ ನಿಮಗೆ ಆ ಒಂದು ಲಿಮಿಟ್ ಕ್ರಾಸ್ ಆಗೋಗುತ್ತೆ. ಸೊ ಮತ್ತೆ ನೀವು ಫ್ರೀಯಲ್ಲಿ ನೀವೇನೋ ಲೈಕ್ ಟೈಪ್ ಮಾಡೋದಾಗಲಿ ಕ್ವಶನ್ ಕೇಳೋದಾಗಲಿ ಆಗಲ್ಲ. ನೀವು ಮಸ್ಟ್ ಆ್ಯಂಡ್ ಶುಡ್ ಲೈಕ್ ಅಪ್ಗ್ರೇಡ್ ಮಾಡಲೇಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಇದರಲ್ಲಿ ಬೆಸ್ಟ್ ಅಂತ ಯಾವುದು ಅಂತ ಹೇಳಿದ್ರೆ ಹೈಕು ಅಂತ ಹೇಳ್ಬೋದು. ಹೈಕು 4.5 ಎಕ್ಸ್ಟೆಂಡೆಡ್ ತುಂಬ ಬೆಸ್ಟ್ ಇದೆ. ಇನ್ ಡೆಪ್ತ್ ರಿಸಲ್ಟ್ ಕೊಡುತ್ತೆ. ಲೈಕ್ ಕಂಪ್ಲೀಟಾಗಿ ನಿಮ್ಗೆ ಏನಾರ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ರಿಸಲ್ಟ್ ಬೇಕಂದರೆ ಈ ಹೈಕು 4.5 ಪಕ್ಕಾ ರಿಸಲ್ಟ್ ಕೊಡುತ್ತೆ. ಗೈಸ್ ಇಲ್ಲಿ ನೋಡ್ಬೋದು ಮೋರ್ ಮಾಡೆಲ್ 4.8, 4.7, 4.6 ಇವೆಲ್ಲ ಪೇಡು. ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗಲ್ಲ, ನೀವು ಅಮೌಂಟ್ ಕೊಟ್ಟು ಲೈಕ್ ಪರ್ಚೇಸ್ ಮಾಡಿ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಸೆಟ್ಟಿಂಗ್ಸ್. ಇಲ್ಲಿ ನೋಡಿ ವಿಯಾನ್ ಹರಿ, ಇದು ನನ್ನ ಹೆಸರು. ಲೈಕ್ ಈಗ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ನೇಮ್, ನಿಮ್ಮ ಫುಲ್ ನೇಮ್, ಹಾಗೆ ವಾಟ್ ಶುಡ್ ಕ್ಲಾಡ್ ಕಾಲ್ ಯು. ಸೊ ಕ್ಲಾಡ್ ನಿಮ್ಗೆ ಏನಂತ ಕರಿಬೇಕು. ಈಗ ನೀವು ಒಂದು ಇಂಟರ್ಫೇಸ್ ಓಪನ್ ಮಾಡಿದ ತಕ್ಷಣ ಹೆಲೋ ವಿಯಾನ್, ಹೆಲೋ ರವಿ, ಲೈಕ್ ಈ ಥರ ಕಾಲ್ ಮಾಡುತ್ತೆ. ಸೊ ಇದು ಇಲ್ಲಿ ನೀವು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಹೆಸರು ಇಟ್ಕೋಬೋದು. ಹಾಗೇನೆ ನೀವು ಯಾರು ಇದರಲ್ಲಿ ಲೈಕ್ ಸೇಲ್ಸ್, ಆಪರೇಷನ್, ಡೇಟಾ ಸೈನ್ಸ್, ಡಿಸೈನಾ, ಇಲ್ಲ ಸೈಂಟಿಸ್ಟಾ, ಸ್ಟೂಡೆಂಟಾ, ಫೌಂಡರಾ. ಸೊ ಈ ಥರ ನಿಮ್ಮ ಒಂದು ಪ್ರೊಫೆಷನ್ ಇದೆ ಅದು ನೀವು ಇಲ್ಲಿ ಹಾಕೋಬೋದು. ಹಾಗೆ ಡಾರ್ಕ್ ಮೋಡ್, ಲೈಟ್ ಮೋಡ್, ಸೊ ಈ ಥರ ಎಲ್ಲ ಇದೆ ಇದರಲ್ಲಿ. ಇದೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿರುತ್ತೆ. ಹಾಗೆ ಇನ್ನೊಂದು ಹೇಳ್ತೀನಿ ನೋಡಿ, ಎಸ್ ಇದು ನೋಡಿ ಟೈಮ್ ಆ್ಯಂಡ್ ಫೋಕಸ್ ಅಂತ ಇದೆ ನೋಡಿ 45 ಮಿನಿಟ್ಸ್. ಈಗ ನಾನು 45 ಮಿನಿಟ್ಸ್ ಕೊಟ್ಟರೆ 1 ಸೆಕೆಂಡ್, ಹಾಫ್ ಆನ್ ಅವರ್ ಅಂತ ಕೊಟ್ಟೆ. ಎವ್ರಿ ಹಾಫ್ ಆನ್ ಅವರ್ ಇಲ್ಲಿ ನೋಡ್ತಿದ್ದೀರಾ ಗೆಟ್ ಎ ನಡ್ಜ್ ಟು ಟೇಕ್ ಎ ಬ್ರೇಕ್ ಫ್ರಮ್ ಕ್ಲಾಡ್. ಸೊ ಎವ್ರಿ ಹಾಫ್ ಆನ್ ಅವರ್ ನಿಮಗೆ ರಿಮೈಂಡ್ ಮಾಡುತ್ತೆ ಹಾಫ್ ಆನ್ ಅವರ್ ಟೈಮ್ ಆಗಿದೆ, ಬ್ರೇಕ್ ತೊಗೋತೀರಾ ಅಂತ. ಸೊ ಇದು ಚೆನ್ನಾಗಿದೆ, ಈ ಥರ ಎಲ್ಲ ಲೈಕ್ ತುಂಬ ಚೆನ್ನಾಗಿದೆ ಕ್ಲಾಡಲ್ಲಿ. ನೆಕ್ಸ್ಟ್ ಕ್ಲಾಡಲ್ಲಿ ಸ್ಕಿಲ್ಸ್ ಅಂತ ಇದೆ, ಕನೆಕ್ಟರ್ಸ್ ಅಂತ ಬರುತ್ತೆ, ಪ್ಲಗಿನ್ಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋ ಹೇಳ್ತೀನಿ. ಈ ವಿಡಿಯೋ ಜಸ್ಟ್ ಬೇಸಿಕ್ ಆಗಿರೋ ಅಂಥ ಕ್ಲಾಡು, ಯಾವ ಥರ ಓಪನ್ ಮಾಡೋದು, ಹಾಗೆ ಯಾವ ಥರ ಬೇಸಿಕ್ ಆಗಿರೋವಂಥ ಕ್ವಶನ್ಸ್ ಕೇಳೋದು ಅದ್ರ ಬಗ್ಗೆ ಆಗಿರುತ್ತೆ. ಸೊ ಈ ಒಂದು ಮುಂದಿನ ವಿಡಿಯೋದಲ್ಲಿ ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಡಿಸೈನ್ ಅಂತ ಇದೆ ನೋಡಿ. ಸೊ ಇದಾದಮೇಲೆ ಡಿಸೈನ್ ಅಂತ ಇದೆ ನೋಡಿ. ಇದಂತೂ ತುಂಬ ಅಡ್ವಾನ್ಸ್ ಆಗಿರುವಂತಹ ಒಂದು ಕ್ಲಾಡ್ ಅಂತ ಹೇಳ್ಬೋದು, ಡಿಸೈನ್ ವಿತ್ ಕ್ಲಾಡ್. ಇದು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಆಗಿರೋ ಸೂಪರ್ ಆಗಿದೆ ಇದು ಮಾತ್ರ. ಗೈಸ್ ಈಗ ನಾವು ಕ್ಲಾಡ್ ಪ್ರೈಸಿಂಗ್ ಬಗ್ಗೆ ಹೋಗೋಣ. ಓಕೆ, ಇಲ್ಲಿ ನೋಡಿ ಅಪ್ಗ್ರೇಡ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ನಿಮ್ಗೆ ಈಗ ಕಂಪ್ಲೀಟ್ ಕ್ಲಾಡ್ ಪ್ರೈಸಿಂಗ್ ಗೊತ್ತಾಗುತ್ತೆ. ಸೊ ಒಂದು 2 ಸೆಕೆಂಡ್ ವೆಯ್ಟ್ ಮಾಡೋಣ. ಎಸ್ ಗೈಸ್ ಇಲ್ಲಿ ನೋಡ್ತಿದ್ದೀರಾ ಕ್ಲಾಡ್ನ ಒಂದು ಪ್ರೈಸಿಂಗ್. ನಾವೀಗೇನು ಯೂಸ್ ಮಾಡಿದ್ವಿ ಲೈಕ್ ಟ್ರಾವೆಲ್ ಡೈರೆಕ್ಷನ್ಸ್ ಇದೆಲ್ಲ ಫ್ರೀಯಲ್ಲೇ ಮಾಡಿದ್ದು. ಸೊ ₹1 ಕೊಡ್ದೇನೆ ಲೈಕ್ ನಾವು ಫ್ರೀಯಲ್ಲೇ ನೀವು ಕಂಪ್ಲೀಟಾಗಿ ಲೈಕ್ ಏನು ಬೇಸಿಕ್ ಆಗಿರುವಂತಹ ಒಂದು ಐಡಿಯಾಸ್ಗಳನ್ನ, ಕ್ವಶನ್ಸ್ಗಳನ್ನ ಕೇಳ್ಬೋದು. ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾರ ಲೈಕ್ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ತುಂಬ ಅದರಲ್ಲಿ ಒಂದು ಕಂಪ್ನಿ ಇರ್ಬೋದು, ಅವ್ರಿಗೆ ಈ ಪ್ರೋ ವರ್ಷನ್ ತುಂಬ ಯೂಸ್ ಆಗುತ್ತೆ. $25 ಆ್ಯಂಡ್ ಮ್ಯಾಕ್ಸ್ ತುಂಬ ದೊಡ್ಡ ಈ ಮೂವೀಸ್ಗಳೆಲ್ಲ ಯೂಸ್ ಮಾಡ್ತಾರೆ ಇದನ್ನ, ಯಾಕೆಂದರೆ ಕ್ಲಾಡ್ ಅಷ್ಟೊಂದು ಯೂಸ್ಫುಲ್ ಆಗಿದೆ. ಸೊ ನನ್ನ ಪ್ರಕಾರ ನಿಮಗೆ ಫ್ರೀ ವರ್ಷನ್ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಕ್ಲಾಡ್ ಫ್ರೀ ವರ್ಷನ್ನೇ ನಿಮಗೆ ಆಲ್ಮೋಸ್ಟ್ ಮಿನಿಮಮ್ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಇರುತ್ತೆ. ಲೈಕ್ ಆ 1 ಅವರಲ್ಲಿ ನಿಮಗೆ ಬೇಸಿಕ್ ಡೌಟ್ಸ್ಗಳು ಏನೇ ಇದ್ರೂ ಕೇಳ್ಬೋದು, ತುಂಬ ಯೂಸ್ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಇದು ಇಯರ್ಲಿ ಪ್ಲ್ಯಾನು. ನಿಮ್ಗೆ ಏನೋ ಮಂತ್ಲಿ ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮಂತ್ಲಿ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ಫ್ರೀ ವರ್ಷನಲ್ಲಿ ಫ್ರೀಯಾಗೇ ಇರುತ್ತೆ. ಪ್ರೋ ವರ್ಷನಲ್ಲಿ $30 ಬರುತ್ತೆ. ಲೈಕ್ ತಿಂಗಳಿಗೆ $3 ಇರುತ್ತೆ ಇನ್ಕ್ಲೂಡಿಂಗ್ GST. ಅದೇ ನೀವು ಇಯರ್ಲಿ ಹೋಗ್ತೀರಾ ಅಂದರೆ $25, ಲೈಕ್ $5 ಸ್ವಲ್ಪ ಕಮ್ಮಿ ಆಗುತ್ತೆ. ಮ್ಯಾಕ್ಸ್ ಏನಿಲ್ಲ, ಕಂಪ್ಲೀಟ್ ಅದೇ ಥರ ಸೇಮ್ ಇರುತ್ತೆ. ಗೈಸ್ ನೋಡಿ, ನಿಮ್ಗೇನಾರ ಖಂಡಿತ ನೀಡಿದರೆ ಕ್ಲಾಡ್ನ ಲೈಕ್ ಪ್ರೋಷನ್ ತೊಗೋಬೋದು. ಯಾಕೆಂದರೆ ಪ್ರೋಷನ್ ತುಂಬ ಸ್ಟ್ರಾಂಗ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಹೈಯರ್ ಯೂಸೇಜ್ ಲಿಮಿಟ್ಟು, ಆಕ್ಸೆಸ್ ಟು ಮೋರ್ ಕ್ಲಾಡ್ ಮಾಡಲ್ಸ್. ಲೈಕ್ ನಾನು ಹೇಳಿದ್ನಲ್ಲ ಫೇಬಲ್ 5,
ಅದೆಲ್ಲ ಈಸಿಯಾಗಿ ಸಿಗುತ್ತೆ ಇಲ್ಲಿ. ಬಟ್ ಇಲ್ಲಿ ನಿಮಗೆ ಫ್ರೀ ವರ್ಷನಲ್ಲಿ ಫೇಬಲ್ 5 ಇರ್ಬೋದು, ಓಪಸ್ ಇರ್ಬೋದು, ಅದೆಲ್ಲ ನಿಮ್ಗೆ ಸಿಗಲ್ಲ. ತುಂಬ ಪವರ್ಫುಲ್ ಆದ ಒಂದು AI ಟೂಲ್ ಅಂತಲೇ ಹೇಳ್ಬೋದು. ಲೈಕ್ ಈ ಚಾಟ್ ಬೋಟ್ಸ್ ಅಂತ ಬಂದರೆ ಟಾಪ್ 3 ಅಂತ ಬಂದರೆ ಲೈಕ್ ಫಸ್ಟು ChatGPT, ಅದಾದಮೇಲೆ ಕ್ಲಾಡ್, ಜೆಮಿನಿ, ಈ ಥರ ಎಲ್ಲ ಬರುತ್ತೆ. ChatGPT ಯಾಕೆ ಅಂದರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಲೈಕ್ ಆಲ್ಮೋಸ್ಟ್ 3 ಇಯರ್ಸಿಂದ ChatGPT ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು ChatGPT ಅಂದರೆ ಏನು ಅಂತ. ಬಟ್ ಕ್ಲಾಡ್ ಇವಾಗ ಸ್ವಲ್ಪ ರೀಸೆಂಟಾಗಿ ಬರ್ತಾ ಇದ್ರು ಕೂಡ ಅದು ಇವಾಗ ಸ್ವಲ್ಪ ಫೇಮಸ್ ತುಂಬ ಆಗ್ತಾ ಇದೆ. ಇನ್ನೊಂದು 1 ಇಯರ್ ಆದಮೇಲೆ ನೋಡಿ ಈ ChatGPT, ಜೆಮಿನಿ ಇವೆಲ್ಲನೂ ಓವರ್ಟೇಕ್ ಮಾಡಿ ಈ ಒಂದು ಕ್ಲಾಡ್ ಖಂಡಿತ ಹೋಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಒಂದು ಕ್ಲಾಡ್ AI ಟೂಲ್. ಗೈಸ್, ಈ ವಿಡಿಯೋದಲ್ಲಿ ಬೇಸಿಕ್ ಪ್ರಾಂಪ್ಟ್ ಯಾವ ಥರ ಯೂಸ್ ಮಾಡಬೇಕು, ಹಾಗೆ ಕ್ಲಾಡ್ನ ಸೆಟ್ಟಿಂಗ್ಸ್ ಏನು, ಪ್ರೈಸಿಂಗ್ ಏನೋ ಆಗಿತ್ತು. ಬಟ್ ಮುಂದಿನ ವಿಡಿಯೋದಲ್ಲಿ ಕ್ಲಾಡ್ನ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಖಂಡಿತ ಹೇಳ್ಕೊಡ್ತೀನಿ. ಸೊ ಕ್ಲಾಡ್ನ ತುಂಬ ಸ್ಮಾರ್ಟ್ ವೇಯಿಂದ ಯೂಸ್ ಮಾಡ್ಬೋದು. ಅದು ಯಾವ ರೀತಿಯಿಂದ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. See you soon.